ಅಕ್ಕ ನಮಸ್ಕಾರ. ಇಲ್ಲ ಅಕ್ಕ, ನಾನ್ ಮರ್ತಿಲ್ಲ. ನಾಡಿದ್ ಬೆಳಗ್ಗೆ 8 ಹಾರ ನಿಮ್ ಮನೆ ಮುಂದೆ 6 ಗಂಟೆಗಿರುತ್ತೆ. 10 ಮೊಳ ಮಲ್ಗೆ ಹೂವು, 15 ಮೊಳ ಕನಕಾಂಬ್ರ ಹೂವು, 2 ಬುಟ್ಟಿ ರೋಸ್ ಹೂವು. ಅಷ್ಟೇ ಅಲ್ವಾ ಅಕ್ಕ? ಹಾ ಅಕ್ಕ, ಖಂಡಿತ ಮಿಸ್ ಆಗಲ್ಲ. ನನಗ್ ಜವಾಬ್ದಾರಿ ಕೊಟ್ಮೇಲೆ ನಿಮ್ಮನೆ ಫಂಕ್ಷನ್ ನಮ್ಮನೆ ಫಂಕ್ಷನ್ ಇದ್ದಂಗಲ್ವಾ ಅಕ್ಕ? ಸರಿ ಅಕ್ಕ. ಇದೆಲ್ಲ ಬೇಕಾ? ಅಪ್ಪ, ಹೂವಿನ ಆರ್ಡರ್. ನಿನ್ನ ಆರ್ಡರ್ ಮನೆ ಹಾಳಾಗೋಗ. ನಾನ್ ಬರ್ಕೊಳ್ತಾ ಇರೋದು ನಿನ್ನ ಆರ್ಡರ್ ಬಗ್ಗೆ ಅಲ್ಲ ಕಣೆ, ನಿನ್ ಫೋನ್ ರಿಂಗ್ ಟೋನ್ ಬಗ್ಗೆ. ಅಮ್ಮ ಅಮ್ಮ ಐ ಲವ್ ಯು ಅಂತೆ. ಬೇರೆ ಯಾವ್ದು ಸಿಗ್ಲಿಲ್ವಾ ನಿನಗೆ? ಬೆಳೆಸೋದಕ್ಕಪ್ಪ, ಓದಿಸೋದಕ್ಕಪ್ಪ, ಮನೆ ಕಷ್ಟ ಸುಖಗಳಿಗೆ ಬೆವ್ರು ಸುರಿಸೋನಪ್ಪ. ನಿನ್ ಫೋನ್ ರಿಂಗ್ ಟೋನ್ ಮಾತ್ರ ಅಮ್ಮ ಅಮ್ಮ ಐ ಲವ್ ಯು ಅಂತೆ. ಲೇ, ಇದೇ ಜಾಗದಲ್ಲಿ ಒಬ್ಬ ಗಂಡು ಮಗ ಇದ್ದಿದ್ರೆ ಅವನ್ ಫೋನ್ ರಿಂಗ್ ಟೋನ್ ಏನಿರ್ತಿತ್ತು ಗೊತ್ತೇನೆ? ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ ಅಂತ. ಇದೇ ವಾಸ್ತವ, ಇದೇ ಸತ್ಯ, ಇದೇ ಪ್ರೀತಿ. ಅಮ್ಮಂದಿರಿಗೆ 9 ತಿಂಗಳು ಮಾತ್ರ ನೋವು. ಬಾಣಂತನ ಬಸ್ರತನ ಅನ್ಕೊಂಡು ಆಳು ಮೂಳು ಮೇಯ್ಕೊಂಡು ಮೈ ಊದಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಏನೋ ಹೆರಿಗೆ ಟೈಮಲ್ಲಿ ಒಂಚೂರು ಆ ಹೂ ಅಂತ ನೋವು ಅನುಭವಿಸ್ತಾ ಇರ್ತಾರೆ. ಜೀವನ ಪೂರ್ತಿ ಕಷ್ಟಪಡೋ ಜೀವ ಅಂದ್ರೆ ಅಪ್ಪ ಅಪ್ಪ ಅಪ್ಪ. ಅದನ್ನ ಗುರುತಿಸೋ ಯೋಗ್ಯತೆ ಇರೋದು ಈ ದ್ರಾಬೆ ಗೂಬೆಗಳಿಗಲ್ಲ, ಗಂಡು ಮಕ್ಕಳಿಗೆ ಮಾತ್ರ. ಏ ಸುಶೀಲಾ, ಅದಕ್ಕೆ ಹೇಳೋದು ಕಣೆ, ಗಂಡು ಮಕ್ಕಳಿದ್ರೆ ಚಂದ ಅಂತ. ನಿನಗೆ ಹೇಳಿ ಏನು ಪ್ರಯೋಜನ? ಆಪರೇಷನ್ ಮಾಡಿಸ್ಕೊಂಡು ಮಕ್ಕಳಾಗೋದಕ್ಕೂ ಇತಿಶ್ರೀ ಹಾರ್ ಕೂತಿದ್ಯಾ. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ: ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ಅಯ್ಯೋ, ವಿಜಿ, ಯಾಕೋ ಸೀರಿಯಸ್ ಆಗಿದ್ಯಾ? ಇವತ್ ಪಯಣ ಯಾ ಕಡೆ? ನಿನ್ನೆ ಯಾವ ಜಾಗದಲ್ಲಿ ಹುಡ್ಕೋದ್ ಬಿಟ್ರೋ ಅದೇ ಜಾಗದಲ್ಲಿ ಹುಡುಕಾಟ ಶುರು. ಪೆಟ್ ಬಿದ್ದ ಕಡೆ ಮತ್ತೆ ಹೋಗ್ತಿದೀವಾ? ಏನಂದ? ಏನಿಲ್ಲ ಮಗ, ನೀ ಹೇಳಿದೆ ಡನ್ ಡನ ಡನ ಡನ್. ಬೇಗ ಓಡ್ಸು. ಸಿಟಿ ಎಲ್ಲೋ? ಸಿಟಿ ಮಾರ್ಕೆಟ್ ಸರ್ಕಲ್ ಅಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದ ಮಗ. ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ಕಾಯ್ತಾ ಇದ್ದಾನೆ. ಶಬ್ರಿ ತರ ಕಾಯ್ತಾ ಇದ್ದಾನೆ, ನೋಡು ಮಗ. ಹೇ ಮಾಮು. ಆಯ್ ಮಮ್ಮ, ಒಡೆ ಕೈಯೇ. ಏನ್ ಮಮ್ಮ, ಯಾಕೆ ಮಮ್ಮ ಸಪ್ಗಿದ್ಯಾ? ಏ ಮಾಮು, ಹುಡ್ಕ ಗೇಮ್ ಶುರು ಅಂತೆ. ಹುಡ್ಕೋ ಗೇಮು ಅಂದ್ರೆ? ಮೊದ್ಲು ಜೀಪ್ ಒಳಗಡೆ ಎಗರ್ಕೊಳ, ಮಿಕ್ಕಿದ್ದೆಲ್ಲ ಆಮೇಲೆ. ನೂರು ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹೇಳಿದರು ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು ಅಮ್ಮ. ಆಂಟಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೆನ್ನೆ ಕೊಟ್ಟಿದ್ ಹೂವು ನೀವ್ ಚೆನ್ನಾಗೇ ಕೊಟ್ಟಿಲ್ಲ, ಎಲ್ಲ ಒಣಗೋಗಿತ್ತು. ನಾನ್ ವರ್ತನೆಗ್ ಹಾಕೋರು ಬೈತರ್ ನಾನ್ ಹೀಗ್ ಕೊಟ್ರೆ. ಕ್ಲೀನ್ ಆಗಿ ತಗೊಂಡೋಗಿ ಇಟ್ಕೋಬೇಕು ತಾನೆ. ನಾನ್ ದುಡ್ಡು ಕೊಡ್ತೀನಿ, ನೀವ್ ಹೂವ ಕೊಡೋಕೇನು? ಗೀತಾ ನೋಡ್ ಗೀತಾ, ಫೋನ್ ಬಡ್ಕೋತೈತೆ. ಅದಕ್ಕೇನ್ ಕೆಲ್ಸ ಆಂಟಿ, ದಿನಾ ಬಡ್ಕೊಳ್ತಾ ಇರತ್ತೆ. ಗೀತಾ ನೋಡ್ ಗೀತಾ, ಯಾವ್ದೋ ಇಂಪಾರ್ಟೆಂಟ್ ಕಾಲ ಏನೋ. 1 ನಿಮಿಷ ಆಂಟಿ. ಹಲೋ. ಹಾ ಅಕ್ಕ, ನೀವ್ 5 ಹಾರ ಹೇಳಿದ್ರಿ, ನಾನ್ 8 ಹಾರ ತಗೊಂಡಿದ್ದೀನಿ. ಕನಕಾಂಬ್ರ ಹೂವ ಬೇಡ ಅಲ್ವಾ? ಹಾ ಅಕ್ಕ, ಸರಿ ಅಕ್ಕ, ಬಾಯ್. ಅಕ್ಕ ಬರ್ತೀನಿ ಅಕ್ಕ. ಏನ್ ಮಗ, ಜೀಪ್ ನಿಲ್ಸೋಕ್ಕಿಂತ ಮುಂಚೆ ದಬಾರ ಅಂತ ಹಾರ್ಬಿಟ್ಟೆಲ್ವೋ? ನಮ್ಗೆ ಗಾಬರಿಲಿ ಹೃದಯ ಬಾಯಿಗೆ ಬಂದು ಹಾಯ್ ಅಂತು. ಏನಾದ್ರೂ ಆಗಿದ್ರೆ? ಆಗ್ಬೇಕಾಗಿರೋದು ಆಗಿದೆ.
ಸಿಗಬೇಕಾಗಿರೋದು ಇಲ್ಲಿದೆ. ಕಪಾಳ ಕೊಡ್ದೋಳ ಅವಳ್ದು ಅಂದ್ಮೇಲೆ ಅರ್ಥ ಮಾಡ್ಕೊಂಡ್ ಸಾಯ್ರೋ. ಪದೇ ಪದೇ ಅವಳು ಮಾಡಿದ ಕೆಲ್ಸನ ಯಾಕೆ ಜ್ಞಾಪಿಸ್ತೀರಾ? ಆಯ್ತು ಮಗ, ಅವಳು ಇಲ್ಲೇ ಇದ್ದಾಳೆ ಅಂದ್ಮೇಲೆ ಮುಗೀತು ಕತೆ. ನಡಿಯೋ ಹೋಗೋಣ. ಇದು ಹೂ ಮಂಡಿ ಕಣೋ. ಓ ಹಂಗೆ. ಫಸ್ಟ್ ಆಫ್ ಆಲ್ ನಿನ್ಗೆ ಹೂ ಕಂಡ್ರೇನೆ ಆಗಲ್ಲ. ಅವಳು ಇಲ್ಲೇ ಇದ್ದಾಳೆ, ನೀನ್ ಹಿಡಿಯಕ್ ಚಾನ್ಸೇ ಇಲ್ಲ. ಸೊ ಈಗ ವಾಪಸ್ ಹೋಗೋಣ ಮಗ. ನೆವರ್. ನನಗಾಗದೆ ಇರೋ ಲಿಸ್ಟಲ್ಲಿ ಹೂ ಮೊದ್ಲು ಅನ್ಕೊಂಡಿದ್ದೆ, ಆದ್ರೆ ಅವಳು ಮೊದ್ಲು. ಸೊ ಅಕ್ಕ ಹೆಂಗೆ ರೋಸ್ ಹೂವ? 1/4 kg 50. ಅಕ್ಕ ಏನಿವ ಜಾಸ್ತಿ ಹೇಳ್ತಾ ಇದ್ದೀರಾ? ಲೋ ವಿಜಯ್, ನೀನ್ ಅವಳ ಮುಖ ನೋಡಿಲ್ಲ, ಕೇಳಿರೋದು ರಿಂಗ್ ಟೋನ್ ಮಾತ್ರ. ಆದ್ರೆ ಈಗ ನೋಡಿದ್ರೆ ಇವಳಲ್ಲ ಅವಳಲ್ಲ ಅಂತ ಹೋಗ್ತಾನೆ ಇದ್ಯಾ. ನಿನ್ಗೆ ಇವಳೆ ಅಂತ ಹೇಗ್ ಗೊತ್ತಾಗುತ್ತೆ? ಅವತ್ತು ಅವಳು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ಲು ತಾನೆ. ಕಣ್ಣು, ಅವಳು 2 ಕಣ್ಣು ನಾನು ಸ್ಪಷ್ಟವಾಗಿ ನೋಡಿದ್ದೀನಿ. ಕಣ್ಣು ಮುಚ್ಚಿದ್ರು ಅವಳ ಕಣ್ಣೆ ನನ್ನ ಕಣ್ಮುಂದೆ ಕಾಣಿಸುತ್ತೆ. ಆ ಕಣ್ಣು ಅದು ನೋಡ್ಕೊಂಡೆ ನಾನು ಇಲ್ಲಿ ಗಂಟ ಬಂದಿರೋದು. ನೀನು ಏನೇ ಹೇಳು ತಂಗೆವ್ವ, ಈ ವಿಜಯ ವಿಷಯದಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದ್ಯಪ್ಪ. ಹಲೋ, ಎಕ್ಸ್ಕ್ಯೂಸ್ ಮೀ, ಮುಂದೆನಾ ನನಗೆ ನನ್ನ ಲೆಕ್ಕಕ್ಕೆ ಇಲ್ಲ ಅಲ್ಲ. ವೆರಿ ಗುಡ್, ಕೀಪ್ ಇಟ್ ಅಪ್. ತಂಗೆವ್ವ, ಆ ವಿಷಯ ಬಿಟ್ಟು ಹಾಕೋಣ. ಈ ತಪ್ಪು ಅನ್ನೋದು ಅಪ್ಪಿತಪ್ಪಿ ಆಗೋಯ್ತಾ ಅಥವಾ ನಿನ್ನ ಕಣ್ಣ ಮುಂದಿಂದ ತಪ್ಪಿಸಿಕೊಂಡು ಹೋಯ್ತಾ? ಟೆನ್ಷನ್ ಅನ್ನೋದು ಕಾಡೋದು ನಮ್ಮ ಕಣ್ಣು ಮುಂದೆ ಇರೋ ವಿಚಾರ ನಮಗೆ ಸರಿಯಾಗಿ ಕಾಣಿಸ್ದೇ ಇರುವಾಗ ಮಾತ್ರ. ಅದು ನಾನು ನೋಡ್ತಾ ಇದ್ದೀನಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಏನು? ನೀನು ಬರೀ ನೋಡ್ತಾ ಇದೀಯಾ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಗುರೂಜಿ ಏನಂತ ಹೇಳಿದ್ರು? ಒಂದು ಹುಡುಗಿ ಬೇಲಿ ದಾಟಿ ಬಂದಿದ್ದಾಳೆ, ಅವಳು ತೊಂದರೆ ಕೊಡೋಳಾಗಿರ್ತಾಳೆ ಅಂತ. ಆ ಹೆಣ್ಣು ಬಂದೇ ಬರ್ತಾಳೆ ಅಂತ ನೀನ್ ಹೇಳಿದ್ದು ಯಾವ್ದ್ರಿಂದ? ನೋಡ್ ದಿಸ್ ಪಾಯಿಂಟ್ ಯುವರ್ ಮಿಸಸ್ ತಂಗ್ಯವ್ವ. ವಿಜಯ ತಂದ ವೇಲು, ಆ ವೇಲು ತನ್ನ ಗೋಲು ಅಂತ ವಿಜಯ ಮಾಡಿದ ನಿರ್ಧಾರ. ಸೊ ಆ ಮುಖಾಂತರ ನನ್ನ ತೊಂದರೆ ಈ ಮನೆಗೆ ಪ್ರವೇಶ ಮಾಡ್ತಾ ಇದೆ ಅನ್ನೋ ಅನುಮಾನನ ವ್ಯಕ್ತಪಡಿಸ್ತಿದೆ ಅಲ್ವಾ? ಎಕ್ಸಾಕ್ಟ್ಲಿ ರೈಟ್. ರಾಂಗ್. ಅಕಸ್ಮಾತ್ ಅಂತ ಒಂದು ಹೆಣ್ಣು ಬಂದ್ರು ಅದ್ರ ನಿವಾರಣೆ ಎಷ್ಟು ಸುಲಭ ಅಂತ ಈಗ ತಿಳಿತು ತಾನೆ. ಹಾಗೆ ಆ ವೇಲ್ ವಿಷಯ ಬಿಟ್ಬಿಡು ಅಂತ ನಾನು ಹೇಳಿದ್ದು ಒಂದೇ ಒಂದು ಮಾತಿಗೆ ಪಟ್ ಅಂತ ಬಿಟ್ಬಿಟ್ಟ. ಓ ಹಂಗೆ. ಅದು ನನ್ನ ಮಾತಿಗೆ ವಿಜಯ್ ಕೊಡೋ ಮರ್ಯಾದೆ, ಗೌರವ. ಅದರಿಂದ ನೀನ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು? ಏನು? ವಿಜಯ್ ನಮ್ಮ ಪಾಲಿನ ಟೆನ್ಷನ್ ಅಲ್ಲ, ಟೆನ್ಷನ್ ತರೋದೂ ಇಲ್ಲ. ಅವನು ಯಾವ ಹುಡುಗಿ ಹಿಂದೆನೂ ಹೋಗಲ್ಲ. ಅವಳೇ ಬರ್ರೋ.
ಯಾರ್ರೀ ನೀವು? ಒಂದ್ ಹುಡುಗಿ ಕೈ ಹಿಡ್ಕೊಂಡು ಈ ತರ ಎಳಿತಿರಲ್ಲ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನಮಸ್ಕಾರ ಸರ್. ಮಗಳೇ, ಇವ್ರು ಯಾರು ಅನ್ಕೊಂಡೆ? ನಮ್ಮ ಮಿನಿಸ್ಟ್ರು ಮಗ. ಮಾರ್ಕೆಟ್ ಸ್ಥಿತಿಗತಿ ವಿಚಾರಿಸಕ್ ಬಂದಿದ್ದಾರೆ ಅನ್ಸುತ್ತೆ ಅಲ್ವೇ ಸರ್? ಸರ್, ನಮ್ಮ ಮಗಳಿಗೆ ಅವಾಗವಾಗ ತಲೆ ಸುತ್ತು ಬರುತ್ತೆ ಸರ್. ಈಗಲೂ ತಲೆ ಸುತ್ತು ಬಂತು ಅನ್ಸುತ್ತೆ. ಅದಕ್ಕೆ ಕೈ ಹಿಡಿದು ಈ ಕಡೆ ನಿಲ್ಸಿದ್ರ ಸರ್. ಎಲ್ಲ ನಿಮ್ಮ ಅಪ್ಪಂದೇ ಗುಣ ಸರ್. ಜನ ಸೇವೆ, ಜನಾರ್ದನ ಸೇವೆ ಅನ್ನೋ ಫ್ಯಾಮಿಲಿಯಿಂದ ಬಂದಾರಲ್ವಾ ಸರ್. ನಿಮ್ಮ ಸೇವೆ ಮುಂದುವರೆಯಲಿ ಸರ್. ತುಂಬ ಉಪಕಾರ ಆಯ್ತು. ಬರ್ತೀವಿ. ಬಾ ಮಗಳೇ, ಹೋಗೋಣ.